ನಮಸ್ಕಾರ ಗೆಳೆಯರೇ. ಭಾರತದ ಆರ್ಥಿಕತೆಯ ಬಗ್ಗೆ ಒಂದು ಒಳ್ಳೆಯ ಸುದ್ದಿ ಬಂದಿದ್ದು, ಭಾರತೀಯ ರಿಸರ್ವ್ ಬ್ಯಾಂಕ್ RBIನ ಇತ್ತೀಚಿನ ವರದಿಯ ಪ್ರಕಾರ ದೇಶದ ವಿದೇಶಿ ವಿನಿಮಯ ಮೀಸಲು ಅಂದ್ರೆ ಫಾರೆಕ್ಸ್ ರಿಸರ್ವ್ ಈಗ $665.39 ಬಿಲಿಯನ್ ಅನ್ನ ತಲುಪಿದೆ. ಹಾಗೂ ಈ ಅಂಕಿಅಂಶವು ಕಳೆದ 5 ತಿಂಗಳಲ್ಲಿ ಅತ್ಯಧಿಕವಾಗಿದ್ದು, ಕೇವಲ ಇದು ಒಂದು ಸಂಖ್ಯೆಯಲ್ಲ, ಬದಲಾಗಿ ಭಾರತದ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಮತ್ತು ಬಲದ ಸಂಕೇತವಾಗಿದೆ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಹೆಚ್ಚಳ ಹೇಗಾಗಿದೆ, ಭಾರತಕ್ಕೆ ಇದರ ಅವಶ್ಯಕತೆ ಎಷ್ಟಿದೆ, ಹಾಗೂ ಇದನ್ನ ಆರ್ಥಿಕ ಜಿಗಿತವೆಂದು ಯಾಕೆ ಪರಿಗಣಿಸಲಾಗುತ್ತಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಹಾಗೂ ಅದರ ಜೊತೆಗೇನೆ ನಾವು ಈ ಫಾರೆಕ್ಸ್ ರಿಸರ್ವ್ ಅಂದ್ರೆ ಏನು ಮತ್ತು ಯಾಕೆ ಇದು ಮುಖ್ಯವಾಗಿದೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ, ಹಾಗೂ ಭಾರತದ ಈ ಪ್ರಗತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಮೊದಲನೆಯದಾಗಿ ಫಾರೆಕ್ಸ್ ರಿಸರ್ವ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಇದು ದೇಶದ ಸರ್ಕಾರ ಅಥವಾ ಕೇಂದ್ರ ಬ್ಯಾಂಕ್ ಅಮೆರಿಕದ ಡಾಲರ್, ಯುರೋ, ಪೌಂಡ್ ಮತ್ತು ಚಿನ್ನದ ನಿಕ್ಷೇಪಗಳಂತಹ ವಿದೇಶಿ ಕರೆನ್ಸಿಯ ರೂಪದಲ್ಲಿ ಹೊಂದಿರುವಂತಹ ಹಣದ ಮೊತ್ತವಾಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾವತಿಗಳನ್ನು ಮಾಡುವುದಕ್ಕಾಗಿ ರೂಪಾಯಿ ಮೌಲ್ಯವನ್ನು ಸ್ಥಿರವಾಗಿಡಲು, ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಒಂದು ಸುರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸುವುದಕ್ಕಾಗಿ ಇಂತಹ ಅನೇಕ ಸ್ಥಳಗಳಲ್ಲಿ ಇದನ್ನು ಬಳಸಲಾಗ್ತದೆ. ಹಾಗಾಗಿ ಭಾರತದ ಫಾರೆಕ್ಸ್ ರಿಸರ್ವ್ ಹೆಚ್ಚುತ್ತಿದ್ರೆ ನಮ್ಮ ಆರ್ಥಿಕತೆಯ ಬ್ಯಾಕಪ್ ಶಕ್ತಿ ಬಲಗೊಳ್ಳುತ್ತಿದೆ ಅಂದರ್ಥ. ಸೊ ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ಮಾರ್ಚ್ 2025ರಲ್ಲಿ ಅಂತಹದ್ದೇನಾಯ್ತು? ಆಕ್ಚುಲಿ ಮಾರ್ಚ್ 28ರ ಈ ಕೊನೆ ವಾರದಲ್ಲಿ ಭಾರತದ ಫಾರೆಕ್ಸ್ ರಿಸರ್ವ್ $6.596 ಬಿಲಿಯನ್ ಅಷ್ಟು ಭಾರಿ ಏರಿಕೆಯೊಂದಿಗೆ $665.39 ಬಿಲಿಯನ್ ಅನ್ನ ತಲುಪಿದೆ. ಹಾಗೂ ಈ ಅಂಕಿಅಂಶವು ತನ್ನಂತಾನೆ ಒಂದು ಬಹಳ ಮುಖ್ಯವಾಗಿರುವ ಅಂಶವಾಗಿದೆ. ಯಾಕಂದ್ರೆ ಇದು ಕಳೆದ 5 ತಿಂಗಳಲ್ಲಿ ಅತ್ಯಧಿಕ ಮಟ್ಟವಾಗಿದೆ. ಇದಕ್ಕೂ ಮೊದಲು ಮಾರ್ಚ್ 21, 2025ರಂದು ರಿಸರ್ವ್ $4.5 ಬಿಲಿಯನ್ ಅಷ್ಟು ಹೆಚ್ಚಾಗಿತ್ತು. ಹಾಗೂ ಇದು ನಮ್ಮ ವಿದೇಶಿ ವಿನಿಮಯ ಮೀಸಲು ಹೆಚ್ಚಳ ಕಂಡ ಸತತ 4ನೇ ವಾರವಾಗಿದೆ. ಇದರರ್ಥ ಹಿಂದಿನ ತಿಂಗಳಲ್ಲಿ ಕಂಡು ಬಂದ ಕುಸಿತವು ಈಗ ಹಿಮ್ಮುಖವಾಗಿರೋದು. ಈ ಬದಲಾವಣೆಯು ನಮ್ಮ ಆರ್ಥಿಕತೆಯಲ್ಲಿ ಸ್ಥಿರತೆ ಮರಳುತ್ತಾ ಇದೆ ಅನ್ನೋದನ್ನ ತೋರಿಸುತ್ತದೆ. RBIನ ರಿಪೋರ್ಟ್ ಪ್ರಕಾರ ಭಾರತದ ಚಿನ್ನದ ಸಂಗ್ರಹವು $519 ಮಿಲಿಯನ್ ನಿಂದ $77.57 ಬಿಲಿಯನ್ ಗಳಿಗೆ ಏರಿಕೆಯಾಗಿದೆ. ಹಾಗೂ ಇದೂ ಕೂಡ ನಮ್ಮ ವಿದೇಶಿ ವಿನಿಮಯ ಮೀಸಲುಗಳ ಪ್ರಮುಖ ಭಾಗವಾಗಿದೆ. ಚಿನ್ನದ ಬೆಲೆಯಲ್ಲಿನ ಹೆಚ್ಚಳ ಮತ್ತು ಭಾರತದ ಮೂಲಕ ಮಾಡಿದ ಖರೀದಿಗಳು ಇವೆರಡೂ ಈ ಸಂಗ್ರಹದ ಹೆಚ್ಚಳಕ್ಕೆ ಕಾರಣವಾಗಿವೆ. ಸೊ ಈಗ ರೂಪಾಯಿ ಸ್ಥಿತಿಯ ಬಗ್ಗೆ ಮಾತಾಡೋಣ. ಭಾರತದ ಫಾರೆಕ್ಸ್ ರಿಸರ್ವ್ ಬಲವಾಗಿದ್ದಾಗ ಅಮೆರಿಕನ್ ಡಾಲರ್ ವಿರುದ್ಧ ರೂಪಾಯಿ ಕೂಡ ಬಲಗೊಳ್ಳುತ್ತದೆ. ವರದಿಗಳ ಪ್ರಕಾರ, ಒಂದು ಅಂದಾಜಿನ ಪ್ರಕಾರ ಪ್ರತಿ $10 ಬಿಲಿಯನ್ ರಿಸರ್ವ್ ಹೆಚ್ಚಳದೊಂದಿಗೆ ರೂಪಾಯಿ 0.6ರಷ್ಟು ಬಲಗೊಳ್ಳುತ್ತದೆ. ಹಾಗೂ ಇದರ ನೇರ ಪರಿಣಾಮವು ಸಾಮಾನ್ಯ ಜನರ ಮೇಲೆ ಬೀಳುತ್ತದೆ. ಹೆಂಗಂದ್ರೆ, ಆಮದು ಮಾಡಿಕೊಂಡ ಸರಕುಗಳು ಅಗ್ಗವಾಗಬಹುದು, ಕಚ್ಚಾ ತೈಲ ಬೆಲೆಗಳು ನಿಯಂತ್ರಣದಲ್ಲಿರಬಹುದು, ಹಣದುಬ್ಬರವು ಕೂಡ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗಬಹುದು. ಹಾಗೂ ಇಡೀ ಆಟದಲ್ಲಿ RBIನ ಪಾತ್ರ ಬಹಳ ಮುಖ್ಯವಾಗಿದೆ. ಕಳೆದ ವಾರದಲ್ಲಿ ರೂಪಾಯಿಯಲ್ಲಿ ಏರಿಳಿತ ಇದ್ದಾಗ RBI ಫಾರೆಕ್ಸ್ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶಿಸಿತು. ಅಂದರೆ ಏರಿಳಿತವನ್ನ ನಿಯಂತ್ರಿಸುವುದಕ್ಕಾಗಿ ಡಾಲರ್ಗಳನ್ನು ಖರೀದಿಸುವ ಮೂಲಕ ಮಾರಾಟನೂ ಮಾಡಲಾಯಿತು. ಇದರೊಂದಿಗೆ ಮರು ಮೌಲ್ಯಮಾಪನ ಅಂದ್ರೆ ರಿವ್ಯಾಲ್ಯೂಯೇಷನ್ ಸಹಾಯದಿಂದ ರಿಸರ್ವ್ ಕೂಡ ಹೆಚ್ಚಾಯಿತು. ಈಗ ಮತ್ತೊಂದು ಒಳ್ಳೆಯ ಸುದ್ದಿ ಏನಂದ್ರೆ, ಭಾರತದ ಸರಕು ವ್ಯಾಪಾರ ಕೊರತೆ ಅಂದ್ರೆ ಮರ್ಚೆಂಟೈಸ್ ಟ್ರೇಡ್ ಡಿಫಿಸಿಟ್ ಕಡಿಮೆಯಾಗಿರೋದು. ಫೆಬ್ರವರಿ 2025ರಲ್ಲಿ ಈ ಕೊರತೆಯು 14.05 ಶತಕೋಟಿಗೆ ಇಳಿದಿದ್ದು, ಕಳೆದ 3 ವರ್ಷಗಳಲ್ಲಿ ಇದು ಅತ್ಯಂತ ಕಡಿಮೆಯಾಗಿರುವುದಾಗಿದೆ. ಜನವರಿ 2025ರಲ್ಲಿ ಇದು $22.9 ಬಿಲಿಯನ್ ಆಗಿತ್ತು. ಈ ಅವಧಿಯಲ್ಲಿ ರಫ್ತು 1.3% ಹೆಚ್ಚಾಗಿ $36.91 ಶತಕೋಟಿಗೆ ತಲುಪಿದೆ. ಆದರೆ 16.3% ಭಾರಿ ಕುಸಿತ ಕಂಡಿದ್ದು $50.96 ಶತಕೋಟಿಗೆ ಇಳಿದಿದೆ. ರಷ್ಯಾ ಉಕ್ರೇನ್ ಯುದ್ಧ, ಇರಾನ್ ಇಸ್ರೇಲ್ ಉದ್ವಿಗ್ನತೆ ಮತ್ತು ಜಾಗತಿಕ ತೈಲ ಬೆಲೆಗಳಲ್ಲಿನ ಅಸ್ಥಿರತೆ, ಹೀಗೆ ಜಗತ್ತಿನಾದ್ಯಂತ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಅಂದ್ರೆ ಜಿಯೋ ಪಾಲಿಟಿಕ್ಸ್ನ ಉದ್ವಿಗ್ನತೆಗಳು ಉತ್ತುಂಗದಲ್ಲಿರುವಾಗ ಇದೆಲ್ಲವೂ ನಡೆಯುತ್ತಿದೆ. ಈ ಸಂದರ್ಭಗಳಲ್ಲಿ ಭಾರತದ ಸ್ಥಿರತೆ ಮತ್ತು ಆರ್ಥಿಕ ಪ್ರಗತಿ ನಿಜಕ್ಕೂ ಶ್ಲಾಘನೀಯ. ನಾವ್ ಎ ಕ್ವಶನ್ ಈಸ್, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಈ ಟ್ರೆಂಡ್ ಮುಂದುವರಿಯಲಿದೆನಾ? ಆಕ್ಚುಯಲ್ ಆಗಿ ಫಾರೆಕ್ಸ್ ರಿಸರ್ವ್ ಹೀಗೆ ಬೆಳೆಯುತ್ತಿದ್ದರೆ ಮತ್ತು ವ್ಯಾಪಾರ ಕೊರತೆ ನಿಯಂತ್ರಣದಲ್ಲಿದ್ದರೆ ಮುಂಬರುವ ತಿಂಗಳಲ್ಲಿ ಭಾರತದ ಆರ್ಥಿಕ ಚಿತ್ರಣವು ಬಲಗೊಳ್ಳಬಹುದು. ಸದ್ಯಕ್ಕೆ ಮತ್ತೊಮ್ಮೆ ಭಾರತದ ಆರ್ಥಿಕತೆಯು ತನ್ನ ಶಕ್ತಿಯನ್ನು ತೋರಿಸಿದ್ದು, ಭಾರತದ ಖಜಾನೆ ಈಗ ಆಗಾಧವಾದ ಜಿಗಿತವನ್ನ ಕಂಡಿದೆ. ಹಾಗೂ ಈ ಜಿಗಿತದ ಪ್ರತಿಧ್ವನಿ ಕೇವಲ RBIನ ವರದಿಯಲ್ಲಿ ಅಷ್ಟೇ ಅಲ್ಲದೆ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಕಂಡು ಬರ್ತಾ ಇದೆ. ಸೊ ಗೆಳೆಯರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತಕ್ಕೆ $700 ಬಿಲಿಯನ್ ನ ಗಡಿ ದಾಟುವುದಕ್ಕೆ ಸಾಧ್ಯವಾಗಲಿದೆನಾ? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.